ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಯಾಕಂತ ಹೇಳಿದರೆ ಹಿಂದಿನಿಂದಲೂ ನಾವು ಒಂದು ಹೋರಾಟದ ಬದುಕನ್ನು ಕಟ್ಟಿಕೊಂಡು ಬಂದವರು. ಯಾಕಂತ ಹೇಳಿದರೆ ನಮ್ಮ ಪರಿಷ್ಠ ಜಾತಿಗೆ ಸೇರಿರುವಂಥ ಒಂದು ಪಂಬದ ಸಮುದಾಯ, ಅದರಲ್ಲೂ ವಿಶೇಷವಾಗಿ ತುಳುವನಾಡಿನಲ್ಲಿ ಆರಾಧನಾ ಪರಂಪರೆಯಲ್ಲಿ, ಅದರಲ್ಲಿ ದೈವಾರಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರುವಂತಹ ಜನಾಂಗ. ಹಾಗೆಯೇ ಹಲವು ವಿಧಗಳಲ್ಲಿ ನಾವು ಹಲವಾರು ನೋವುಗಳನ್ನು ಅನುಭವಿಸ್ತಾ ಬಂದಿದ್ದೇವೆ. ಯಾಕಂತ ಹೇಳಿದರೆ ಈ ಹಿಂದೆಯೂ ಹಲವಾರು ಬಾರಿ ಹಲವಾರು ಹೋರಾಟಗಳನ್ನು ಮಾಡಿ ಹಲವಾರು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿಗಳು ನಮಗೆ ಬಂದಿದೆ. ಯಾಕಂತ ಹೇಳಿದರೆ ಸಾಮಾಜಿಕವಾದಂಥ ಒಂದು ನಿಂದನೆ ಹಾಗೂ ನಾಟಕ ಅಥವಾ ಯಕ್ಷಗಾನ ಎಂಬಿತ್ಯಾದಿ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ನಾವು ದೈವ ಕಟ್ಟುವಂತಹ ನೇಮಗಳ ಅಥವಾ ಒಂದು ದೈವಗಳ ಒಂದು ಚಿತ್ರಣಗಳು ಬಂದಾಗ ಅಥವಾ ಯಾವುದೇ ರೀತಿಯ ಅಶ್ಲೀಲ ಕುಣಿತಗಳು ಬಂದಾಗ ನಾವು ಅದನ್ನು ಹೋರಾಟ ಮಾಡ್ತಾ ಬಂದವರು. ಹಾಗೆ ಇವತ್ತು ಕೂಡ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಮೊನ್ನೆ ದಿನಾಂಕ 17 ಇದೇ ತಿಂಗಳು ದಿನಾಂಕ 17ರಂದು ಕಲ್ಜಿಗ ಎಂಬ ತುಳು ಸಿನಿಮಾ ತಂಡದವರು ಮಂಗಳೂರಿನ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಒಬ್ಬರು ನಿಶಾಂತ್ ಪೂಜಾರಿ U6Q ಎಂಬ ಹೆಸರಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ದೈವ ನರ್ತಕರನ್ನು ನೇಮ ಕಟ್ಟುವಂಥ ಸಮುದಾಯವನ್ನು ಅವರು ನಿಂದಿಸಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮನ್ನು, ಅದು ಕೂಡ ಒಂದು ತುಚ್ಛವಾಗಿ ಮಾತಾಡಿದ್ದಾರೆ. ನಾನು ಹೇಳಬಾರ್ದು ಆ ಪದಗಳನ್ನು, ನಮ್ಮಂಥವರು ಅದನ್ನು ಹೇಳುವಂಥ ಪದಗಳಲ್ಲ. ಆದರೂ ಆ ಬ್ಯಾ ಅನ್ನುವಂಥ ಪದವನ್ನು ಉಚ್ಚರಿಸಿ ನಮ್ಮನ್ನೊಂದು ರೀತಿಯಲ್ಲಿ ನಿಂದಿಸಿದ್ದಾರೆ. ಅದರ ಜೊತೆಗೆ ನಮಗೆ ಏನು ಅಂತ ಹೇಳಿದರೆ ಅವರು 10,000 20,000 ಒಂದು ಕೋಲಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಅಂಥ ಒಂದು ರೀತಿಯಲ್ಲಿ ನಮ್ಮನ್ನು ಅವಮಾನಿಸಿದ್ದಾರೆ. ನಾವು ಹೇಳುವುದಿಷ್ಟೇ, ನಮ್ಮಲ್ಲಿ ಪರಂಪರಾಗತವಾಗಿ ಬಂದಂಥ ಒಂದು ಕುಲಕಸುಬು, ಅದನ್ನು ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಬಹಳ ನಿಷ್ಠೆಯಿಂದ ಮಾಡಿಕೊಂಡು ಬಂದವರಿದ್ದಾರೆ. ಹಾಗಾಗಿ ಈ ಪದಗಳು ನಮ್ಮ ಹಿರಿಯರಿಗೆ ಮಾಡಿದಂಥ ಅವಮಾನ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂತ ಹೇಳಿದರೆ ಬಹಳ ನೋವಾಗ್ತದೆ. ಅವರು ಹೊಟ್ಟೆಗೆ ಬಟ್ಟೆ ಕಟ್ಟಿ ಅಷ್ಟು ಬಡತನದಲ್ಲಿ ಇದ್ದರೂ ಕೂಡ ನಮ್ಮ ತುಳುವನಾಡಿನ ದೈವಸ್ಥಾನಗಳಲ್ಲಿ, ಅದೆಷ್ಟೋ ದೈವಸ್ಥಾನಗಳಲ್ಲಿ ಬಹಳ ಒಂದು ನಿಷ್ಠೆಯಿಂದ ಕೆಲಸ ಮಾಡಿದವರಿದ್ದಾರೆ. ಹಾಗಾಗಿ ಈಗಲೂ ಅಷ್ಟೇ, ನಾವೇನು ಹಣದ ಅಪೇಕ್ಷೆಯಿಂದ ನಾವು ಹೋಗುವುದಲ್ಲ. ನಮ್ಮನ್ನು ಕರೆಯುವಾಗ ನಾವೇನು ಇಷ್ಟು ಕೊಡಿ ಅನ್ನುವಂಥ ಡಿಮಾಂಡ್ ಮಾಡಿ ಹೋಗುವುದಲ್ಲ. ಹಾಗಂತೇಳಿ ಅವರು ಕೊಟ್ಟಾಗ ನಾವು ಸ್ವೀಕರಿಸಿದ್ದೇವೆ, ಅದು ಸ್ವೀಕರಿಸುವುದು ಅಪರಾಧವೂ ಅಲ್ಲ. ಹಾಗಂತೇಳಿ ಅದನ್ನು ಈ ರೀತಿಯಾಗಿ ಕಮೆಂಟ್ ಮಾಡಿ ಜೊತೆಯಲ್ಲಿ ನಮಗೆ ಆ ಪದವನ್ನು ಬಳಸಿದ್ದಕ್ಕೆ ಬಹಳ ನೋವುಂಟಾಗಿದೆ. ಅದನ್ನು ಪ್ರಶ್ನಿಸಿ ಅದಕ್ಕೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಜಿಲ್ಲಾಧಿಕಾರಿಗಳಿಗೂ ಈ ಒಂದು ಮನವಿಯನ್ನು ನಾವು ಸಲ್ಲಿಸುವುದಕ್ಕಿದ್ದೇವೆ. ಪೊಲೀಸ್ ವರಿಷ್ಠಾಧಿಕಾರಿಗಳು ಒಳ್ಳೆಯ ಭರವಸೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅದರ ನಿರೀಕ್ಷೆಯಲ್ಲಿರ್ತೇವೆ. ಜೊತೆಗೆ ನಮ್ಮ ಈ ಹೋರಾಟ, ಇಂಥ ವಿಚಾರಗಳಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತದೆ. ಜೊತೆಗೆ ಇನ್ನು ಸಾರ್ವಜನಿಕವಾಗಿ ದೈವಾರಾಧನೆಯನ್ನು ಅವಮಾನಿಸುವಾಗ ನಾವೆಲ್ಲ ಪಂಬದ ಸಮುದಾಯದವರು ಒಟ್ಟಾಗಿರುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ದೈವಾರಾಧನೆಯ ಹೋರಾಟದಿಂದ ಶಸ್ತ್ರ ಸನ್ಯಾಸ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೆ ನಾನು. ಆದರೆ ಪ್ರಸ್ತುತ ಈ ವಿಭಾಗದ ಮೇಲೆ ಆಗ್ತಾ ಇರುವಂಥ ಸವಾರಿಯನ್ನು ನೋಡುವಾಗ ನೋವಾಗ್ತದೆ, ಮಾನಸಿಕ ಹಿಂಸೆ ಆಗ್ತದೆ. ಕೇವಲ ನಮ್ಮನ್ನಲ್ಲ, ಇಡೀ ದೈವಾರಾಧನೆಯನ್ನೇ ತೇಜೋವಧೆ ಮಾಡುವಾಗ ದೈವಾರಾಧಕರು ಕೆಟ್ಟ ಶಬ್ದ ನಮ್ಮ ನಾಲಿಗೆಯಲ್ಲಿ ಆಡಲಿಕ್ಕೂ ಬೇಸರ ಆಗ್ತದೆ. ಅದು ಬ್ಯಾ ಅನ್ನುವಂಥ ಶಬ್ದದಿಂದ ಉಲ್ಲೇಖಿಸುವಾಗ ನಮ್ಮ ಹಿರಿಯರು ವಂಶಪಾರಂಪರ್ಯವಾಗಿ ಮಾಡಿಕೊಂಡು ಬಂದಿರುವಂತಹ ಈ ಸೇವೆ, ನಾವು ಅಂಥವರಾಗಿದ್ದರೆ ಸಮಾಜದ 48 ವಿಭಾಗ, ಅದು ಬ್ರಾಹ್ಮಣರಿರ್ಬೋದು, ಬಂಟರಿರ್ಬೋದು, ಜೈನರಿರ್ಬೋದು, ಬಿಲ್ಲವರಿರ್ಬೋದು, ಗಾಣಿಗರಿರ್ಬೋದು, ಎಲ್ಲ ಸಮುದಾಯದವರು ನಮ್ಮವರನ್ನು ಸೇರಿ ಒಂದು ಎಲ್ಲಿವರೆಗೆ ಹೋಗಿದೆ ನಮ್ಮ ಸಮಾಜ. ಆದ್ದರಿಂದ ನಮಗೆ, ನಾವೆಲ್ಲ ಮುದ್ರಾಂಕಿತ ನೇಮ ಕಟ್ಟುವರು, ನಮಗೊಂದು ಕಟ್ಟುಪಾಡಿದೆ, ನಮಗೆ ಜಗಳ ಮಾಡಲಿಕ್ಕಿಲ್ಲ. ನಾವೇನು ಮಾಡಬೇಕು? ನಾವು ಒಂದು ದೈವದೇವರಲ್ಲಿ ಶರಣ ಹೋಗಬೇಕು, ಇನ್ನೊಂದು ಸರ್ಕಾರದ ಕಾನೂನಲ್ಲಿ ನಾವು ಶರಣ ಹೋಗಬೇಕು. ಆದ್ದರಿಂದ ಮೊನ್ನೆ ನಡೆದಂಥ ಘಟನೆಯ ಮೇಲೆ ಬಹಳ ನೋವನ್ನುಂಡಂಥ ನಾವು ಯಾವುದು ಕಲ್ಜಿಗ ಅಂತ ಚಲನಚಿತ್ರ, ಅದರಲ್ಲಿ ಕೊರಗಜ್ಜನ ವೇಷವನ್ನು ಹಾಕಿ ಕೋಲವನ್ನು ಮಾಡಿದ್ದನ್ನು ಒಂದಷ್ಟು ಮಂದಿ ವಿರೋಧಿಸಿದ್ದ ಕಮೆಂಟಲ್ಲೇ ಈ ರೀತಿ ಕಮೆಂಟ್ ಬಂದಾಗ ನಾವು ಜಾಗೃತರಾಗದೆ ಹೋದರೆ
ಅದು ತಪ್ಪಾಗ್ತದೆ, ನಮ್ಮ ಹಿರಿಯರಿಗೆ ಮಾಡಿದ ಅವಮಾನ ಆಗ್ತದೆ ಅಂತ ತಿಳ್ಕೊಂಡು ನಾವೆಲ್ಲ ಸಮುದಾಯ ಜಾಗೃತರಾಗಿದ್ದೇವೆ. ಯಾವ ರೀತಿ ನಲಿಕೆ ಸಮುದಾಯದವರು, ಪರವ ಸಮುದಾಯದವರು ಕಂಪ್ಲೇಂಟ್ ಕೊಟ್ಟರು, ಅದೇ ರೀತಿ ಪಂಬದ ಸಮುದಾಯದ ಎಲ್ಲರೂ ಜಾಗೃತರಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಅದರಲ್ಲಿ ನಮ್ಮ ಎಲ್ಲ ಪ್ರಮುಖರಿದ್ದರು. ನಾವು 2/9/2008 ಆವಾಗ ಈ ಅವ್ಯವಸ್ಥೆಗಳನ್ನು ನೋಡಿ ಮತ್ತು ಆಗಿರುವಂಥ ದೈವಾರಾಧನೆ ಅವಹೇಳನವನ್ನು ನೋಡಿ ಆವಾಗ ನಾವು ತುಳುನಾಡ ದೈವಾರಾಧನೆ ರಕ್ಷಣಾ ಚಾವಡಿ ಅಂತ ಕಟ್ಟಿಕೊಂಡು ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಯನ್ನು ಕೊಟ್ಟಾಗ ಅದು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೂ ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಯವರಿಗೂ ಕೊಟ್ಟಿದ್ದೀವಿ. ಆ ಜಿಲ್ಲಾಧಿಕಾರಿಯವರು ನೇರ ನಮ್ಮ ಮನವಿಯನ್ನು ತಗೊಂಡು ಕಾನೂನು ಕ್ರಮ ತಗೊಳ್ಳಿಲ್ಲ. ಅವರೇನು ಮಾಡಿದರು, ಮಾನವ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಆದೇಶಿಸಿದರು. ಅದರ ಮುಖೇನ ತನಿಖೆ ಆಯಿತು. ತನಿಖೆಯಾಗಿ ನಮ್ಮನ್ನು ಕೂಡ ತನಿಖೆ ಮಾಡಿದರು. ನಮ್ಮ ಬೇರೆ ಬೇರೆ ವಿಭಾಗಗಳ ಮನೆಗೆ ಹೋಗಿ ಅವರು ತಿಳ್ಕೊಂಡು ಒಂದು 25-30 ಪುಟದ ವರದಿಯನ್ನು ಜಿಲ್ಲಾಧಿಕಾರಿಯವರಿಗೆ ಅವರು ಜಾರಿ ನಿರ್ದೇಶನ ಸಲ್ಲಿಸಿದರು. ಆ ಆದೇಶದ ಮೇರೆಗೆ ನಮ್ಮ ಜಿಲ್ಲಾಧಿಕಾರಿಯವರು, ಆಗಿನ ಜಿಲ್ಲಾಧಿಕಾರಿಯವರು 29/3/2012 ಎಲ್ಲ ಇಲಾಖೆಗಳಿಗೆ ಒಂದು ಆದೇಶವನ್ನು ಕೊಟ್ಟರು. ಇದೊಂದು ಜನಾಂಗೀಯ ನಿಂದನೆಯೇ ಸರಿ, ಇದು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ವೇದಿಕೆಗಳಲ್ಲಿ, ರಂಗಭೂಮಿಗಳಲ್ಲಿ, ಯಕ್ಷಗಾನಗಳಲ್ಲಿ ಪ್ರದರ್ಶಿತ ಆಗಬಾರ್ದು ಅನ್ನೋದನ್ನು ಕೊಟ್ಟರೂ ಶಬ್ದದಲ್ಲಿ ಬರೆದದಲ್ಲ, ಅದನ್ನು ಕೂಡ ಅವಹೇಳನ ಆಗುವ ರೀತಿ ನಮ್ಮ ದೈವಾರಾಧನೆ ಭೂತಾರಾಧನೆ ಕೆಟ್ಟದಾಗಿ ಪ್ರತಿಬಿಂಬಿಸುವಂಥ ಕೆಲಸವನ್ನು ಮಾಡಿದರು. ಇದೆಲ್ಲದರಿಂದ ನಮಗೆ ರಕ್ಷಣೆ ಕೊಡಬೇಕಾಗಿರುವಂಥ ಕಾನೂನು ಸರ್ಕಾರ, ಯಾಕಂದರೆ ಈ ಸರ್ಕಾರದ ಕಾನೂನಿನ ಮೇಲೆ ನಮಗೆ ಶ್ರದ್ಧೆ ಇದೆ. ಒಂದು ಮಾತು ಕೇಳಿ ಬರ್ತಾ ಇದೆ, ಏನು ಅಂತ ಹೇಳಿದರೆ, ಇದು ದೈವಾರಾಧನೆ ನಿಮಗೆ ಮಾತ್ರವಾ? ಖಂಡಿತ ನಮಗೆ ಮಾತ್ರ ಅಲ್ಲ. ಇದರಲ್ಲಿ 48 ವಿಭಾಗ ಇದೆ, ಅದರಲ್ಲಿ 16 ವರ್ಗ ಇದೆ. ಅದು ಬ್ರಾಹ್ಮಣರಿಂದ ಹಿಡಿದು ಕಟ್ಟ ಕಡೆಯ ದೋಲು ಬಡಿಯುವವರವರೆಗೆ ಕೂಡ ಇದರಲ್ಲಿ ಹಕ್ಕಿದೆ. ಆದರೆ ದೈವಗಳನ್ನು ನೇಮ ಕಟ್ಟುವ ಒಂದು ಜನಾಂಗ ಅದು ಯಾರು ಕೇಳಿದರೆ ಪಂಬದರು, ಪರವರು, ನಲಿಕೆಯವರು. ಆದ್ದರಿಂದ ಅದು ನಾವು ಮೂವರು ಕೂಡ ಪರಿಶಿಷ್ಟ ಜಾತಿಯವರು. ಹಾಗಂತ ಕೇಳಿ ನೀವು ಅಟ್ರಾಸಿಟಿ ಮಾಡ್ತೀರಾ? ಇದುವರೆಗೆ ನಮ್ಮ ಪಂಬದ ಸಮುದಾಯದ ಒಂದೇ ಒಂದು ಅಟ್ರಾಸಿಟಿ ಕೇಸ್ ತೆಗೆದರೆ ತೋರಿಸಿಕೊಡಿ. ನಾವು ಮಾಧ್ಯಮದ ಬಗ್ಗೆ ಹೇಳ್ತೇವೆ, ಇದುವರೆಗೆ ನಾವು ಮಾಡಲಿಲ್ಲ. ಯಾಕಂತೇಳಿದರೆ ಆ ಕಾನೂನು ಇರುವಂಥದ್ದು ನಮ್ಮವರ ರಕ್ಷಣೆಗೆ, ಪರಿಶಿಷ್ಟರ ರಕ್ಷಣೆಗೆ, ಇನ್ನೊಬ್ಬರಿಗೆ ವೇದನೆಯನ್ನು ಕೊಡೋದಕ್ಕಲ್ಲ. ಇದು ನಮಗೆ ತುಂಬ ಅನ್ಯಾಯ ಆಗಿದ್ರೂ ಕೂಡ ನಾವು ಅದನ್ನು ಹಾಕಲಿಲ್ಲ. ನಾವು ಇದು ಅಟ್ರಾಸಿಟಿ ಕೇಸನ್ನೇ ದಾಖಲಿಸಬೇಕು ಅಂತೇಳಿ ನಾವು ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದೇವೆ. ಮತ್ತು ಇನ್ನು ಮುಂದಕ್ಕೆ ಯಾವುದು ಅಂತೇಳಿದರೆ, ನಾವು ಇಡೀ 3 ಸಮುದಾಯ, ಕೇವಲ 3 ಸಮುದಾಯ ಅಲ್ಲ, ದೈವಾರಾಧನೆ ಮಾಡುವಂಥ 16 ವರ್ಗ ಎಲ್ಲರನ್ನೂ ಸೇರಿಸಿ ಸಂಘಟನಾತ್ಮಕವಾಗಿ ಈ ಹಿಂದೆ ಯಾವ ರೀತಿ ಮಾಡಿದ್ವೋ ಅದನ್ನು ಸಂಘಟಿತವಾಗಿ ಕಡಾಖಂಡಿತವಾಗಿ ನಾವು ಇದರ ಬಗ್ಗೆ ಹೋರಾಟ ಮಾಡ್ತೇವೆ. ಹೋರಾಟ ಅಂತೇಳಿದರೆ ಬೀದಿಗಿಳಿದು ಹೋರಾಟ ನಮ್ಮಿಂದ ಸಾಧ್ಯ ಇಲ್ಲ. ಕಾನೂನಾತ್ಮಕವಾದಂಥ ಹೋರಾಟವನ್ನು ನಾವು ಖಂಡಿತ ಮಾಡ್ತೇವೆ. ಅನಿವಾರ್ಯ ಆದರೆ ಬೀದಿಗಿಳಿಯೋದಕ್ಕೂ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಬೆಕ್ಕನ್ನು ಕಟ್ಟಿ ಹಾಕಿ ಹೊಡೆದರೆ ಅದು ಹುಲಿ ಆಗ್ತದೆ. ನಮಗೇನು ಇಳಿಲೇಬೇಕಾಗ್ತದೆ ಆ ಸಂದರ್ಭದಲ್ಲಿ. ಆದ್ದರಿಂದ ನಮಗೆ ನಮ್ಮ ಕಾನೂನಿನ ಮೇಲೆ ಭರವಸೆ ಇದೆ, ನಮ್ಮ ಸಂವಿಧಾನದ ಮೇಲೆ ನಮಗೆ ಭರವಸೆ ಇದೆ, ನಮ್ಮ ಸಮಾಜದ ಮೇಲೆ ನಮಗೆ ಭರವಸೆ ಇದೆ. ಆದ್ದರಿಂದ ಈ ಹೋರಾಟವನ್ನು ನಮ್ಮ ಪಂಬದ ಸಮುದಾಯ ಇನ್ನಿತರ ಸಮುದಾಯಗಳೊಂದಿಗೆ ಸೇರಿಕೊಂಡು ನಾವು ಖಂಡಿತವಾಗಿ ಹೋರಾಟವನ್ನು ಮಾಡ್ತೇವೆ. ಇದಕ್ಕೆ ಒಂದು ಉದಾಹರಣೆ ಹೇಳೋದಂತಿದ್ದರೆ, ಅಟ್ರಾಸಿಟಿ ಕಾನೂನು ನಮಗೆ ನ್ಯಾಯವನ್ನು ಒದಗಿಸಿಕೊಡ್ತದೆ ಅನ್ನೋ ಧೈರ್ಯ ಇದೆ. ಯಾಕಂತೇಳಿದರೆ ಅದರಲ್ಲಿ ನಮ್ಮ ವಿಭಾಗದ ರಕ್ಷಣೆಗೆ ಅಂತಲೇ ಒಂದು ಕ್ಲಾಸ್ ಇದೆ. ಸೆಕ್ಷನ್ 2 ನಮ್ಮ ವಿಭಾಗಕ್ಕೆ ರಕ್ಷಣೆಗೆ ಅಂತ ಇದೆ. ಆದ್ದರಿಂದ ನಮಗೆ ಅದರ ಮೇಲೆ ಧೈರ್ಯ ಇದೆ. ಇದರ ಮುಖೇನ ನಾವು ಇನ್ನು ಮುಂದಕ್ಕೆ ಕಾನೂನು ಕ್ರಮಗಳನ್ನು ತಗೊಳ್ಳೋದು. ಈ ಮುಂಚೆ ಕೂಡ ಹೋರಾಟದ ಒಂದು ಹಾದಿಯನ್ನು ನಾವು ಇಟ್ಕೊಂಡು ಬಂದಿದ್ದೇವೆ. ಬಹುಶಃ ನಮ್ಮ ಸಂಸ್ಥೆ ಒಂದು ಸಂಘ ಸಂಸ್ಥೆ ಕಟ್ಟಿದ್ದೇ ಒಂದು ಹೋರಾಟದ ಒಂದು ನೆಲೆಯಲ್ಲಿ. ಒಂದು ಸಮಾಜಕ್ಕೆ ಒಂದು ಭದ್ರತಾ ವ್ಯವಸ್ಥೆ ಇರಬೇಕು, ಎಲ್ಲ ಸಮುದಾಯ ಒಂದು ಸಂಘಟನಾತ್ಮಕವಾಗಿ ಇರಬೇಕು, ಸಾಮಾಜಿಕ ಸೇವೆ ಮಾಡಬೇಕು. ಮತ್ತು ಸಮಾಜದಲ್ಲಿ ಶೋಷಣೆ ಅನ್ಯಾಯಗಳಿರುವಾಗ ನಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ, ನಮ್ಮ ಮುಖ್ಯಸ್ಥರು ಯಾರಿದ್ದಾರೆ, ನಾಯಕರು ಯಾರಿದ್ದಾರೆ, ಆ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಸಂಸ್ಥೆ. ಬಹುಶಃ ತುಳುನಾಡು ದೈವಾರಾಧನೆ ಎನ್ನುವಂಥ ಒಂದು ಜಾತಿ ಪದ್ಧತಿ ವ್ಯವಸ್ಥೆ ಇದ್ದರೂ ಕೂಡ ಅದರಲ್ಲಿ ಪ್ರಮುಖ ದೈವಾರಾಧನೆಗೆ ಸಂಬಂಧಪಟ್ಟಂಥ ಈಗ ತಾನು ಹೇಳಿದಂಥ ನಲಿಕೆ, ಪಾನಾರ ಮತ್ತು ಪರವ ಮತ್ತು ಪಂಬದ ಸಮಾಜದಲ್ಲಿ ಹೆಚ್ಚಾಗಿ ಮಾಧ್ಯಮದಲ್ಲಿ, ವೇದಿಕೆಯಲ್ಲಿ ಮತ್ತು ಕೊಡಿಯಡಿಯಲ್ಲಿ ಕಾಣುವಂಥ ವ್ಯವಸ್ಥೆ ಇದೆ. ಬಹುಶಃ ನಾವು ಪಾರ್ಧನ ಸಾಹಿತ್ಯದಲ್ಲಿ ಕೇಳಿರ್ತೇವೆ, ಕೆಲವೊಂದು ಪಾರ್ಧನ ಸಾಹಿತ್ಯದಲ್ಲಿ ಮೊದಲು ಕೂಡ ಇಂಥ ಚಾಕಿರಿ ವರ್ಗವನ್ನು ಮತ್ತು ಅಂಥ ಕಸುಬು ಮಾಡುವಂಥ ವ್ಯವಸ್ಥೆಯನ್ನು ಶೋಷಣೆಗೊಳಪಡುವಂಥದ್ದು, ಕೆಲವೊಂದು ವ್ಯವಸ್ಥೆಗಳಲ್ಲಿ
ಬಿಸಿ ಬಿಸಿ ಎಣ್ಣೆಗೆ ಕಾಯಿಸುವಂಥ ವ್ಯವಸ್ಥೆ ಈ ಪಾರ್ಧನ ಸಾಹಿತ್ಯದಲ್ಲಿ ಕೂಡ ನಮಗೆ ಕಾಣ್ತದೆ. ಬಹುಶಃ ಈ ಯುಗದಲ್ಲಿ ಬಹುಶಃ ಅದನ್ನು ಮತ್ತೆ ಮತ್ತೆ ಸಮಾಜ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇದೆ. ಶೋಷಣೆಗೆ ಒಳಪಡಿಸುವಂಥದ್ದು, ನಿಂದನೀಯ ವಾಕ್ಯವನ್ನು ನುಡಿಯುವಂಥದ್ದು, ಯಾವ ಶಬ್ದವನ್ನು ಯಾವ ಮಾನುಷ್ಯವಾಗಿ ಮನೋಧರ್ಮ ಯಾವುದು ಉಂಟು ನೋಡಿ ಆ ಧರ್ಮವನ್ನು ಮೀರಿ ಮತ್ತೆ ಮಾತಾಡುವಂಥ ವ್ಯವಸ್ಥೆ ಈ ಯುಗದಲ್ಲಿ ಕಾಣ್ತಾ ಇದೆ ನಮಗೆ. ಬಹುಶಃ ಎಲ್ಲ ವ್ಯವಸ್ಥೆಗೆ ಮಿತಿಮೀರಿ ಹೋಗುವಾಗ ನಮ್ಮಲ್ಲಿ ಇರುವಂಥ ವ್ಯವಸ್ಥೆ ಏನು ಅಂದರೆ ನಮ್ಮ ಬತ್ತಲಿಕೆ ಇರುವುದಂತೆ ಜಾತಿ ನಿಂದನೆಯ ಒಂದು ಕೇಸ್ ಮಾತ್ರ, ನಮ್ಮಲ್ಲಿ ಅಟ್ರಾಸಿಟಿ ಮಾತ್ರ ಇರುವುದು. ಈಗ ಆ ಬಾಣವನ್ನು ನಾವು ಎತ್ತಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅದನ್ನು ಆ ಬಾಣವನ್ನು ಇಟ್ಟು ಬತ್ತಲಿಕೆಯನ್ನು ಅವರ ಮುಂದೆ ಇಟ್ಟಿದ್ದೇವೆ, ನಮ್ಮ ಸಾಹೇಬರ ಕಾನೂನಿನ ಮುಂದೆ ಇಟ್ಟಿದ್ದೇವೆ. ಅದನ್ನು ಉಪಯೋಗಿಸುವಂಥದ್ದು ಯಾವ ಕಾನೂನು ಭದ್ರತೆ ವ್ಯವಸ್ಥೆ ಉಂಟು ಆ ಸಮಾಜಕ್ಕೆ ಸಿಗುವಂಥದ್ದು, ಅದನ್ನು ಖಂಡಿತವಾಗೂ ರಕ್ಷಣೆಯನ್ನು ಕೊಡಬೇಕು, ನ್ಯಾಯ ಒದಗಿಸಿ ಕೊಡಬೇಕಂತ ನಾನು ಮಾಜಿ ಅಧ್ಯಕ್ಷನಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡೋದು. ಮತ್ತು ಇದನ್ನು ಎಲ್ಲರಿಗೆ ಮುಟ್ಟಿಸುವಂಥ ಕೆಲಸ ನಮ್ಮ ಮಾಧ್ಯಮದ ವರ್ಗದವರಿಗಿದೆ, ಎಲ್ಲ ಮಾಧ್ಯಮ ವರ್ಗದವರಿಗಿದೆ. ಆದ್ದರಿಂದ ಮಾಧ್ಯಮ ವರ್ಗ ನಾವು ಎಷ್ಟು ಜಾಗೃತಿ ಮಾಡಲಿಕ್ಕೆ ಮುಂದಿನ ಹೆಜ್ಜೆ ಏನಂತ ನೀವು ಕೇಳಲಿಕ್ಕಿಲ್ಲ. ಎಲ್ಲ ಮಾಧ್ಯಮ ವರ್ಗದವರು ದೈವಾರಾಧನೆ ಎಂದು ತುಳುನಾಡು ಅನ್ನುವಂಥದ್ದು ಅದು ಎಲ್ಲ ಜಾತಿ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರ. ಅದನ್ನು ಎಲ್ಲರಿಗೆ ಮುಟ್ಟಿಸುವಂಥ, ಎಲ್ಲರನ್ನು ಜಾಗೃತಿ ಮಾಡುವಂಥ ಕೆಲಸ ಮಾಧ್ಯಮದವರು ಮಾಡಬೇಕು. ನಮ್ಮಲ್ಲಿರುವಂಥ ನಮ್ಮ ಬತ್ತಲಿಕ್ಕೆ ಇರುವಂಥ ಬ್ರಹ್ಮಾಸ್ತ್ರ ಏನುಂಟು ಅಟ್ರಾಸಿಟಿ ಅನ್ನುವಂಥದ್ದು ಅದನ್ನು ಎಲ್ಲರಿಗೆ ವ್ಯವಸ್ಥೆ ಮಾಡುವಂಥ ಕಾನೂನಾತ್ಮಕವಾಗಿ ಆ ವ್ಯವಸ್ಥೆಯನ್ನು ನೀವು ಮಾಡಬೇಕಂತ ನಮ್ಮ ಕಳಕಳಿಯ ವಿನಂತಿ. 29/3/2011 ಎಲ್ಲ ಇಲಾಖೆಗಳಿಗೆ ಸರ್ಕ್ಯುಲರ್ ಬಿಟ್ಟಿಲ್ಲ, ಆಗಿನ ಅದರ ಪ್ರತಿನಿಧಿ ಇಲ್ಲ ಕೊಟ್ಟಿಲ್ಲ. ನಾವೇನು ಮಾಡಿದ್ವಿ, ನಾವು ದೈವಾರಾಧನೆ ಯಾವುದೇ ರೀತಿಯ ಸಾರ್ವಜನಿಕ ಹೋರಾಟದ ಸಾಧ್ಯ ಇಲ್ಲ. ಇದು ಈ ನೆಲದ ಪರಂಪರೆ. ಇಲ್ಲಿ ಮಾನಸಿಕ ಮತ್ತು ದೈಹಿಕ ವ್ಯಾಧಿಗಳಿಗೆ ಮದ್ದು ಮೂಡಿ ಕೊಡುವಂಥ ವ್ಯವಸ್ಥೆ, ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಯ್ದುಕೊಳ್ಳುವಂಥ ವ್ಯವಸ್ಥೆ. ಇದುವರೆಗೆ ಕೆಲವು ನಾಟಕಗಳಲ್ಲಿ ಮಾಡಿದರೆ ನಾವು ಮುಚ್ಚಿದ್ದೇವೆ. ನಮ್ಮ ಮೂಡುತ್ತಿರುವ